ಅಲ್ಲ ಕಣಿ ಭಾಗ್ಯಮ್ಮ, ಆ ರಾಜಮ್ಮನ ಮಗ ಮನು ಅದೇನೋ ಟೌನಾಗೆ ಕಮ್ಮಿ ರೇಟಿಗೇನೋ ಸೈಟ್ ತಗೊಂಡೇವಂತೆ. ನಿಜವೇ? ಹೂ ಕಣ್ಗುಂಡಜ್ಜಿ ತಾಂಡೇರೆ ಅಂತ ಹೇಳ್ತಾರಮ್ಮ. ಅದಿನ್ನು ಹೆಸರಿಗೆ ಆಗತಕ್ಕನ ಗ್ಯಾರಂಟಿ ಇಲ್ಲ. ಅಷ್ಟು ಕಮ್ಮಿ ರೇಟಿಗೆ ಯಾರು ಕೊಡ್ತಾರೆ ಹೇಳು? ಯಾಕೆ ಕೊಡಲ್ಲ? ಏನೋ ಕೊಟ್ಟರು ಕೊಡ್ಬೋದೇನೋ, ಅವ್ರಿಗೆ ಬೇರೆ ಏನೋ ಲಾಭ ಗೀಭ ಬರೋದಕ್ಕೇನೆ ಕೊಡೋದು. ನೀನು ಒಂದು ತಾಮಕ್ಕಿಲ್ಲೇ ಕಮ್ಮಿ ರೇಟಿಗೆ ಅಂದಮೇಲೆ ಎಷ್ಟು ಕೊಡ್ತಾರಂತೆ? ಏನ ಕಣ್ಗುಂಡಜ್ಜಿ, ಅಯ್ಯೋ ನನಗಂತೂ ಆ ಸೈಟ್ ಪೈಟು ಅಂದ್ರೆ ಬೇಡಮ್ಮ. 4 ಲಕ್ಷನೋ 5 ಲಕ್ಷನೋ ಬೇಕಂತೆ. ಅಷ್ಟೇ ಆಗ್ಲಿ ನಮ್ಮ ಕೈಲಿ ಹೊಂದ್ಸಕ್ ಆಗಲ್ಲ ಇವಾಗ. ಇಷ್ಟಕ್ಕೂ ಟೌನ್ಗಳಾಗೆಲ್ಲನ 15 ಲಕ್ಷ 20 ಲಕ್ಷ ಅಂತೆ ಸೈಟು. ಇವರೇನೋ 5 ಲಕ್ಷ ಕೊಟ್ಟು ತಗೊಂಡಿದೀವಿ ಅಂತಾರೆ. ಅದೇನು ನಿಜವೋ ಸುಳ್ಳು ಗೊತ್ತಿಲ್ಲ. ನೋಡೋಣ ಇವರು ಹೆಸರು ಮಾಡಿಸ್ಕೊಂಬ್ಲಿ. ಅವರು ಏನೋ ಹೆಸರು ಮಾಡಿಸ್ಕೊಂಡು ಎಲ್ಲ ಸರಿಯಾದ್ರೆ ನಾನು ಒಂದು ತಗೊಂತೀನಿ. ಎಲ್ಲ ಸಾಲಾಗಿಲ್ಲ ಮಾಡಿ ಸಂಗಟ ಪಂಗದಾಗಿ. ನಾನೊಂದು 2 ಲಕ್ಷ ಇಟ್ಕೊಂಡಿದ್ದೀನಿ. ಅದು ಇದು ಬಂದಿರೋ ದುಡ್ಡ ಗೃಹಲಕ್ಷ್ಮಿದು, ಆಮೇಲೆ ಇದ್ಯಾತ ಎಂತದಪ್ಪ ಹೊಲದ್ಯಾತ ಹಾಕ್ತಾರಲ್ಲ ಪಾಣಿದು ಅದು, ಆಮೇಲೆ ಕುಲಿಪಲಿ ಹೋಗಿರೋದು ಎಲ್ಲ ಇಕ್ಕೊಂಡಿದ್ನಿ. ಒಂದು 2 ಲಕ್ಷ ಇಕ್ಕೊಂಡಿದ್ನಿ. ಅದಕ್ಕೆ ಇನ್ನೊಂದು 2 ಲಕ್ಷ ಸಂಗಡ ಪಂಗದ ಸಾಲ ತಗೊಂಡ್ಬಿಡ್ತೀನಿ. ಏನೋ ಅವ್ರಿಗೇನೋ ಹೆಸರಿಗೆಲ್ಲ ಸರಿಯಾಗಿ ಆದ್ರೆ. ಓ ಹೌದೇನು? ಸರಿ ಸರಿ, ಅವ್ರದ್ದೇನೋ ಸರಿ ಆದ್ರೆ ನೀನು ಒಂದು ತಗ. ನಾನು ತಾಂತೀನಿ, ನನ್ನ ತಂಗಿಗೂ ಹೇಳ್ತೀನಿ ಈ ತಗ ಅಂತಾನ. ನೋಡೋಣ ಅಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಅಂದ್ರೆ ಯಾರು ಬಿಡಕ್ಕಾಗುತ್ತೆ? ಆದ್ರೂ ನಂತವೆಲ್ಲನ ನಂಬಕ್ಕಾಗಲ್ಲ. ಮೊದಲು ಅವ್ರ ಹೆಸರು ಮಾಡಿಸ್ಕೊಂಬ್ಲಿ ಇರು, ಆಮೇಲೆ ನೋಡೋಣ. ನೀನು ಒಂದು ತಗ. ಏನು ನೀನು ಗನವದಂಗೆ ಬ್ಯಾಂಕ್ನಾಗೆ ದುಡ್ಡು ಪಡಿ ಇಚ್ಕೊಂಡಿದ್ಯಾ? ನಿಂದು ಒಡೆ ಪಡೆದೆ ಐತೆ, ಬ್ಯಾಂಕಿಗೆ ಇಕ್ಕಿ ಒಂದು 4 ಲಕ್ಷ ಅಡ್ಜಸ್ಟ್ ಮಾಡಿ ತಗ. ಕಮ್ಮಿ ರೇಟಿಗಂದ್ರೆ ಯಾರು ಬಿಡ್ತಾರೆ ಹೇಳು? ಅಯ್ಯೋ ಬೈವಾದಂಗೆ ಆಗುತ್ತೆ ಕಣಮ್ಮ. ಟೌನಾಗೆ ಯಾರ್ಯಾರು ಹೆಂಗೆ ಇರ್ತಾರೋ ಏನು ಕತ್ತೀಯ? ಆಮೇಲೆ ಮೋಸ ಮಾಡಿರಿ ಏನು ಮಾಡ್ತೀಯ? ನಾವು ಹೊಟ್ಟೆ ಬಟ್ಟೆ ಕೊಟ್ಟು ಈಟ ಕುಡಿಕೊಂಡಿದ್ವಿ. ಏನೋ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಾನ. ಅದನ್ನು ಕಳ್ಕೊಂಡ್ರೆ ಆಮೇಲೆ ನಮ್ಗೆ ಯಾರಮ್ಮ ಗತಿ? ಹೇಳು. ಯಾಕೆ ಹಂಗಂತೀಯ? ನಿನ್ನ ಮಕ್ಕಳಿಲ್ವೇ? ಇಬ್ರು ಗಂಡು ಮಕ್ಳು ಇದ್ದಾರೆ, ಒಬ್ಳು ಮಗಳ ಇದ್ದಾಳೆ. ನೋಡ್ಕೊಂತಾರೆ ಹೇಳು? ನೋಡ್ಕೊಂತಾರೋ ಬಿಡ್ತಾರೋ ಯಾರಿಗೆ ಗೊತ್ತು? ನಮ್ಮ ಹೆಸರಿಗೆ ನಮ್ಗೆ ಇರ್ಬೇಕಮ್ಮ. ಒಂದು ದುಡ್ಡು ಕುಡಿಕೊಂಡಿದ್ರೆ ನಮಗೂ ಕಷ್ಟಕೋ ಸುಖಕ್ಕೋ ಆಗುತ್ತೆ. ನಡಿ. ಆಗಲೇ ಅವರೇ ರಾಜಮ್ಮರೇ ಬರ್ತಾ ಇದ್ದಾರೆ, ನಡಿ ಕೇಳೋಣ. ಅದಲ್ಲಿ ಎಲ್ಲಿಗೆ ಹೋಗಿದ್ರಿ ರಾಜಕಯ್ಯ? ಸೈಟ ಹೆಸರಿಗೆ ಮಾಡಿಸ್ಕೊಂಡ್ರೆ ಅಲ್ಲೇನೆ? ನಿನ್ಗೆ ಯಾಕದು? ಅಯ್ಯೋ ಏಳೆ ಮನೆಗಿತ್ತಿ ಕಮ್ಮಿ ರೇಟಿಗೆ ಸೈಟ್ ತಗೊಂಡಿದ್ದೀರಲ್ವಾ, ಅದಕ್ಕೆ ನಿಮ್ಮ ಹೆಸರಿಗಾದ್ರೆ ನಾನು ಒಂದು ತಾಮನ ಅಂತಿದ್ದೀನಿ. ಅಷ್ಟು ಕಮ್ಮಿ ರೇಟಿಗೆ ಸಿಗ್ತವೆ ಅಂದ್ರೆ ಯಾರು ಬಿಡ್ತಾರೆ ಹೇಳು? ಮನು ಆತೇನೋ ಹೆಸರಿಗೆ? ಹೆಸರಿಗೆ ಆಗಿದ್ರೆ ತೋರ್ಸದೆ ನೋಡೋಣ. ಹ್ಞೂ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ, ಎಲ್ಲ ಸೈನ್ ಮಾಡಿಸ್ಕೊಂಡವ್ರೆ. ಮುಂದಿನ ವಾರ ಪತ್ರ ನಮ್ಮ ಕೈಗೆ ಸಿಗುತ್ತೆ. ಹಾಗೆ ತಾಲೇನೆ. ತಾಲೇನೆ ಹೆಸರಿಗೆ ಆಗ್ಬಿಡ್ತಾ? ಪತ್ರ ಯಾವಾಗ ಬರುತ್ತಂತೆ? ಪತ್ರ ಬರೋಕೆ ಇನ್ನೂ 1 ವಾರ ಆಗಬೇಕು. ನಡಿಯಮ್ಮ ಮಧು, ನಡಿ. ವಾರನ? ಮನು ಹಂಗೇನೆ ಪತ್ರನ ತಗೊಂಬಂದು ತೋರ್ಸ್ತಾನೆ. ಹಂಗ ಹೆಸರಿಗೆ ಆಗಿದ್ರೆ ಸರಿಯಾಗಿ ನಾನು ಒಂದು ತಾಂತೀನಿ. ನಾನು ಕರ್ಕೊಂಡೋಗ ಅಣ್ಣಂತಕ್ಕೆ. ನೋಡೋಣ. ಇಲ್ಲ ಕಣ್ ಭಾಗ್ಯಕಯ್ಯ, ಇಲ್ಲ ಸೈಟು ಅಂಥವು ಯಾವು ಇಲ್ಲ, ಎಲ್ಲ ಖಾಲಿಯಾಗಿ ಎಲ್ಲ ತಗೊಂಡ್ಬಿಟ್ಟವ್ರೆ. ಇವಾಗ ಯಾವೂ ಇಲ್ಲ ಸದ್ಯಕ್ಕೆ. ನಡಿಯತ್ತೆ, ನಡಿ ಹೋಗೋಣ. ನಮ್ಮ ಕಷ್ಟ ಇವ್ರಿಗೆ ಏನು ಗೊತ್ತು? ಸರಿ ಹೋಗೋಣ. ಅಯ್ಯೋ ಅತ್ತೆ, ಯಾರ ಹತ್ರನೂ ತೋರಿಸ್ಕೋಬೇಡ. ಈ ಮೋಸ ಆಗಿದೆ ಅಂತಾನ. ನಡಿ ಸುಮ್ಮನೆ. ಇದೇನಿ ಭಾಗ್ಯಮ್ಮ, ಯಾಕೋ ಸಪ್ಪಗೈದಾರೆ ಇವರು. ಆ ಸೈಟೇನು ಹೆಸರಿಗೆ ಆತ ಇಲ್ವೇ? ಅಲ್ಲ ಹೆಸರಿಗೆ ಆಗುತ್ತೆ ಅನ್ನಂಗಿದ್ರೆ ರಾಜಮ್ಮ ಹಿಂಗಿರಳ? ಅಯ್ಯಪ್ಪ, ಅವಳ ಮುಖ ಈಟಾಗಲ್ಲ ಹರಳಿರೋದು ಕಮಲದ ಥರ. ಆದರೆ ಈಗ ಒಳ್ಳೆ ಬಾಡಿ ಬಣ್ಣ ಸರ ಆಗಿರೋ ಥರ ಐತೆ ಮುಖ, ಬಾಡಾಗಿರೋ ಬದನೆಕಾಯಿ ಥರ ಐತೆ. ಓ ಕಣ್ಗುಣಜ್ಜಿ, ನನಗೂ ಹಂಗೆ ಅನಿಸ್ತೈತಿ. ಯಾಕನ ಏನಾಯ್ತೋ ಏನೋ, ಯಾಕೋ ಸಪ್ಪಗೈದಾರೆ ಓಸರು. ಯಾರ ಮಕ್ದಾಗ ಒಂದು ಏಟು ನಗುನೇ ಕಾಣಿಸ್ಲಿಲ್ಲ. ಸುಮ್ಮನೆ ಬಾಯ ಮಾತ್ರನ ಹೇಳ್ತಾ ಇದ್ದಾರೆ ಅಂತ ಅನಿಸ್ತೈತಿ. ವಾ ನಮ್ಗೆ ಯಾಕೆ? ಅಲ್ಲ ಅವ್ರು ಸರಿಯಾಗಿ ಹೇಳಿದ್ರೆ ನೀನು ಒಂದು ತಾಂತಿದ್ದೆ ಅಂತ. ಇಲ್ಲ ಇವಾಗ ಯಾವ ಇಲ್ಲ ಅಂತ ಅಂದ್ಲಲ್ಲ ಅವಳು ಮಧು. ನೋಡಿ ಸರಿ ಬಾರಮ್ಮ. ಅಯ್ಯೋ ಅತ್ತಿ, ನೀನ್ ಯಾಕೆ ಇಲ್ಲಿಗೆ ಬಂದ ತಕ್ಷಣ ಹಿಂಗ್ ಹೇಳ್ತಾ ಇದ್ಯಾ? ಇಲ್ಲೇ ನಾವು ಮೇಂಟೈನ್ ಮಾಡ್ಬೇಕಾಗಿರೋದು. ನಾವು ಹೊರಗಡೆ ತೋರಿಸ್ಬಾರ್ದತ್ತೆ. ಆ ನಂದಿನಿಗೂ ಅಜ್ಜಿಗೂ ಸಿದ್ದು ಯಾರಿಗೂ ಗೊತ್ತಾಗಬಾರ್ದು. ಎಷ್ಟು ದಿನ ಅಂತ ಮುಚ್ಚಿಡ್ಕೊಂಬಕ್ಕಾಗುತ್ತೆ ಮಧು? ಹೇಳು. ನನಗಂತೂ ತಡ್ಕೊಂಬಕ್ಕೆ ಆಗ್ತಾಯಿಲ್ಲ. ಭಾಗ್ಯಮ್ಮ ಗುಂಡಜ್ಜಿ ಎದುರಿಗೇನೆ ನನಗೆ ಒಳಗೆ ಬಂದಂಗೆ ಆಗಿತ್ತು ಅವ್ರು ಕೇಳೋದಕ್ಕೆ. ಆದರೆ ಏನು ಮಾಡೋದು, ಅಲ್ಲಿ ತಕ್ಕ ತಡ್ಕೊಂಡು ಬಂದೆ ಇಲ್ಲಿಗ ನಾನು. ಇಲ್ಲಂತೂ ತಡ್ಕೊಂಬಕ್ಕಾಗ್ತಿಲ್ಲ. ಅಯ್ಯೋ ಅಮ್ಮ, ನೀನು ಒಳ್ಳೆ ನಿಲ್ಸು. ಮಕ್ಕ ನಾನು ನೆಟ್ಟಿಗೆ ಮಾಡ್ಕ. ಅದು ಯಾಕೆ ಸೊಟ್ಟ ಮಾಡ್ಕೊಂಡಿದ್ಯಾ? ಒಳ್ಳೆ ಅವ್ರಿಗೆ ಅನುಮಾನ ಬಂದರೆ ಆಡ್ಕೊಂತಾರೆ ಎಲ್ಲನ. ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇಲ್ಲಿವರೆಗೂ ಹೆಂಗೆ ಬಂದು ಅಲ್ಲಿಂದನ ಹಂಗೆ ಇರು, ನಾರ್ಮಲಾಗಿ ನಡಿ ಒಳಿಕೆ. ಸಿದ್ಧ ಬಂದ ಸಿದ್ಧ. ಚಿಕ್ಕಮ್ಮ ಸೈಟಲ್ಲಿ ಹೆಸರು ಮಾಡಿಸ್ಕೊಂಬಂದ್ರ ಮನು? ಆಯ್ತೇನೋ? ಹ್ಞೂ ಸಿದ್ಧ ಆಗ್ತೈತೆ. ಇನ್ನೊಂದು ವಾರ ಹೋದ್ರೆ ಪತ್ರ ಎಲ್ಲ ನಮ್ಮ ಕೈಗೆ ಬರುತ್ತೆ. ನಡೀರಿ ಒಳಿಕೆ, ನಡಿಯಮ್ಮ. ಮನು ಯಾಕೆ ಚಿಕ್ಕಮ್ಮ ಸಪ್ಪಗೈತಿ? ಏನಾಯ್ತು? ಏನು ಇಲ್ಲ ಕಣಸಿದ್ದ, ಏನಿಲ್ಲ. ಸುಮ್ಮನೆ ಅಲ್ಲಿಂದ ಬಸ್ನ ಬಂದಲ್ಲ, ಬಿಸಿಲು ಚಾನೆ ಹಕ್ಕೆ ಸುಸ್ತಾದಂಗ. ನಡಿ ಒಳಿಕೆ.
ನಂದಿನಿ ನಂದಿನಿ. ರೀ ಬಂದ್ರಾ? ಹಸುಗಳೆಲ್ಲ ಕಟ್ಟಾಕ್ ಬಂದ್ರಾ? ಹ್ಞೂ ನಂದಿನಿ, ಕಟ್ಟಾಕ್ ಬಂದೆ. ಚಿಕ್ಕಮ್ಮ, ಮನು, ಮಧು ಎಲ್ಲರೂ ಬಂದಿದ್ದಾರೆ. ಅತ್ತೆ, ಏನತ್ತೆ ಸಮಾಚಾರ? ಎಲ್ಲಿ ಸೈಟ್ ರಿಜಿಸ್ಟ್ರೇಷನ್ಗೆ ಹೋಗಿದ್ರಾ? ಏನಾಯ್ತು, ಮಾಡಿಸ್ಕೊಂಬಂದ್ರಾ? ಹ್ಞೂ ನಂದಿನಿ, ರಿಜಿಸ್ಟ್ರೇಷನ್ಗೆಲ್ಲ ನಾ ಸೈನ್ ಮಾಡಿ ಕೊಟ್ಟು ಬಂದಿದ್ದೀವಿ. ಅದೆಲ್ಲ ಡಾಕ್ಯುಮೆಂಟ್ಸ್ ರೆಡಿಯಾಗಿ ಬರೋಕ್ಕೆ, ಪೇಪರ್ ನಮ್ಮ ಕೈಗೆ ಬರೋಕ್ಕೆ ಇನ್ನೂ ಒಂದು ವಾರ ಬೇಕಂತೆ. ಹಾಂ, ಹೌದಾ ಮಧು? ನಿಜನಾ ನೀನು ಹೇಳ್ತಾ ಇರೋದು? ಹಾಂ, ಯಾಕೆ ಅನುಮಾನನಾ? ಹಾಂ, ನಾವ್ಯಾಕೆ ಸುಳ್ಳು ಹೇಳಿ ನಿನಗೆ? ನಿನಗೆ ಸುಳ್ಳು ಹೇಳೋದ್ರಿಂದ ನಮಗೆ ಬರೋಂಥ ಲಾಭ ಆದ್ರೆ ಏನು? ರಿಜಿಸ್ಟ್ರೇಷನ್ ಕೊಟ್ಟು ಬಂದಿದ್ದೀವಿ ಇವತ್ತು, ಅದಕ್ಕೆ ತಾನೇ ಹೋಗಿದ್ವಿ ನಾವು. ಹಾಂ, ಹಂಗೇನಿಲ್ಲ, ಯಾಕೋ ನಿಮ್ಮ ಮೂವರನ್ನು ನೋಡ್ತಾ ಇದ್ರೆ ನೀವು ಹೇಳೋದೆಲ್ಲೋ ಸುಳ್ಳು ಅಂತ ಅನ್ಸುತ್ತೆ. ಹಾಂ, ಅಯ್ಯೋ, ನಾವ್ಯಾಕೆ ಸುಳ್ಳು ಹೇಳಿ ನಂದಿನಿ? ನಿಜಾನೇ ಹೇಳ್ತಾ ಇದೀವಿ. ಹಾಂ, ರಿಜಿಸ್ಟ್ರೇಷನ್ಗೆಲ್ಲ ಕೊಟ್ಟು ಬಂದಿದ್ದೀವಿ. ನಾವ್ಯಾಕೆ ಸುಳ್ಳು ಯಾಕೆ ಹೇಳೋಣ? ಹಾಂ, ಯಾಕೆ ಅಂದ್ರೆ ನೀವು 3 ಜನನೂ ನೋಡಿದ್ರೆ ನಿಮ್ಮ ಮುಖದಲ್ಲಿ ಒಂದು ಸ್ವಲ್ಪನೂ ಕಳೆನೇ ಇಲ್ಲ, ಒಬ್ರು ಮಕ್ಕಳು ನಗುನೇ ಇಲ್ಲ, ಮೂವರು ಒಂಥರ ಬೇಜಾರಲ್ಲಿರೋ ಥರ ಇದ್ದೀರಾ. ಅದಕ್ಕೆ ಅಲ್ಲ, ರಿಜಿಸ್ಟ್ರೇಷನ್ಗೆಲ್ಲ ಕೊಟ್ಟು ಬಂದು ಸೈಟು ನಿಮ್ಮ ಹೆಸರು ಬರುತ್ತೆ ಅಂತಂದ್ರೆ ಎಷ್ಟು ಖುಷಿಯಾಗಿರ್ಬೇಕಾಗಿತ್ತು. ಅತ್ತೆನಂತೂ ಭೂಮಿ ಮೇಲೆ ಕಾಲು ನಿಲ್ತಾ ಇರಲಿಲ್ಲ, ಹಂಗೆ ಆಡ್ತಾ ಇರ್ಬೇಕಾಗಿತ್ತು ನಮ್ಮ ಅತ್ತೆ. ಅವತ್ತು ಕಡಿಮೆ ರೇಟಿಗೆ ಸೈಟ್ ಸಿಗುತ್ತೆ ಅಂತ ಕೇಳಿದಾಗ್ಲೇನೆ ಅಷ್ಟೊಂದು ಖುಷಿ ಪಡ್ತಾ ಇದ್ರು. ಆದ್ರೆ ಇವತ್ತು ನೋಡಿದ್ರೆ ಏನು ರಿಯಾಕ್ಷನ್ ಇಲ್ಲ, ಸುಮ್ಮನೆ ಸಪ್ಪು ನಿಂತವ್ರೆ. ಅದಕ್ಕೇನೆ ನಾನು ಹಿಂಗೆ ಕೇಳ್ತಾ ಇರೋದು ಅಷ್ಟೇನೆ. ಹಾಂ, ಓ, ಇದು ನಿಂತಿವಿದು. ಸರಿ ಗೊತ್ತಾಯ್ತು ನಂದಿನಿ. ಈಗ ಎಲ್ಲರೂ ನಗ್ತಾ ಇದೀವಿ ನೋಡು. ಹೌದೌದು, ಎಲ್ಲರೂ ನಗ್ತಾ ಇದ್ದೀರಾ ನಾನು ಹೇಳಿದ್ಮೇಲೆ. ಏನೇ ನಂದಿನಿ, ಸುಮ್ಮನೆ ಅನುಮಾನ ಪಡಕ್ ಹೋಗ್ಬೇಡ. ಎಲ್ಲ ನಾ ಕೊಟ್ಟು ಬಂದಿದ್ದೀವಿ ನೋಡು, ನಾವ್ ಹೆಂಗ್ ನಗ್ತಾ ಇದೀವಿ. ಏನು ಅಲ್ಲ, ಮಗದಾಗ ಏನು ನಗು ಇರ್ಲಿಲ್ಲ ಅಂದ್ರೆ ನಾನು ಖುಷಿಯಿಂದನ ಹೇಳ್ಕೊಂಬ್ಲಿಲ್ಲ ಅಂತಂದ್ರೆ ಅದು ಏನೋ ಮೋಸ ಆಗೈತೆ ಅಂತ ಅರ್ಥ. ಸುಮ್ಮನೆ ಇರು, ನಾವೇನೇನು ಹಂಗೆ ಮೋಸ ಹೋಗಲ್ಲ. ಅಲ್ಲ, ಅವನು ಅಯ್ಯಪ್ಪ ನಮ್ಮ ದುಡ್ಡೆಲ್ಲ ತಗೊಂಡು ಎಲ್ಗೋ ಎಸ್ಕೇಪ್ ಆಗ್ಯವನಿ ಅಂತ ಅನ್ಕೊಂಡಿದ್ವಿ ಏನು? ಹಂಗೆಲ್ಲ ಏನೂ ಇಲ್ಲ ಗೊತ್ತಾ. ನಾನು ಹಂಗೆಲ್ಲ ಹೇಳ್ದೆ, ನೀನೇ ಹೇಳ್ತಾ ಇದೀಯ ಎಲ್ಲನ. ನಾನೇನು ಆ ಥರ ಏನು ಅಂದ್ಕೊಂಡಿಲ್ವಲ್ಲ. ಅಲ್ಲ, ನೀನು ಹಂಗೆ ಅಂದ್ಕೊಂಡಿರ್ತೀಯ ಗೊತ್ತು. ನೀನು ಅವತ್ತಿಂದ ಹಂಗೆ ತಾನೇ ಹೇಳ್ತಾ ಇರೋದು. ಇದು ಮೋಸ, ಇಷ್ಟು ಕಮ್ಮಿ ರೇಟಿಗೆ ಸೈಟ್ ಸಿಗಲ್ಲ ಹಂಗೆ ಹಿಂಗೆ ಅಂತನ ಬೊಗಳೆ ಬಿಡ್ತಿದ್ದಲ್ಲ, ಅದಕ್ಕೆ ಹಂಗೆ ತಿಳ್ಕೊಂಡಿರ್ತೀಯ ಅಂತ ನಾನು ಹೇಳಿದ್ದು. ಅಲ್ವೇನೆ ಮಧು? ನಾವು ಸೈಟ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ. ಇನ್ನೊಂದು ವಾರ ಹೋದ್ಮೇಲೆ ಪತ್ರ ಎಲ್ಲ ನಮ್ಮ ಕೈಗೆ ಬರುತ್ತೆ. ನೀನೇನು ಅನುಮಾನ ಪಡೋಕೆ ಹೋಗ್ಬೇಡ. ಹೌದಾ ಚಿಕ್ಕಮ್ಮ? ಒಳ್ಳೇದಾಯ್ತು ಬಿಡು. ಇದೇ ಖುಷಿಗೆ ಸ್ವೀಟ್ ತರ್ಬೇಕು ತಾನೆ? ಸೈಟ್ ತೊಗೊಂಡಿದ್ದೀರಾ ಕಡಿಮೆ ಬೆಲೆಗೆ, ಒಂದು 500 ರೂಪಾಯಿ ಕೊಟ್ಟು ಒಂದು ಸ್ವೀಟ್ ಬಾಕ್ಸ್ ತರಕಾಗ್ತಿರ್ಲಿಲ್ವ ಎಲ್ಲ ಬೇಕ್ರಿಲಿ? ಮನು, ಹಂಗೆ ಬಂದಿದೆಯಲ್ಲ ಕೈ ಬೀಸ್ಕೊಂಡು. ಸ್ವೀಟು ತರಲಿಲ್ಲ, ಮರ್ತ್ಬಿಟ್ಟೆಸಿದ್ದು. ಇನ್ನೊಂದ್ಸಲ ಹೋದಾಗ ತಂದು ಕೊಡ್ತೀನಿ ಬಿಡು. ಮರಿದಂಗೆ ತರಬೇಕು ಮನು. ಸ್ವೀಟಾ? ನನಗೆ ಸ್ವೀಟ್ ಅಂದರೆ ಇಷ್ಟ. ನೀವು ಪತ್ರ ಇಸ್ಕೊಬರಕ್ಕೆ ಹೋಗ್ತಿರಲ್ಲ ಅವಾಗ ಸ್ವೀಟ್ ತಗೊಂಬ. ಸರಿ ತತ್ತೀವಿ. ಮಧು, ನಡಿ ಒಳಕ್ಕೆ ಹೋಗೋಣ. ಸುಸ್ತಾಗೈತೆ, ಒಂದಿಷ್ಟು ಊಟ ಮಾಡಿ ಒಂದು ಸ್ವಲ್ಪ ಸುಧಾರಿಸ್ಕೊಂಬನ. ಮಧು, ನಡಿ. ಸರಿ ಆಯ್ತು, ಹೋಗ್ರಿ. ಹೆಂಗೋ ಒಳ್ಳೇದಾಯ್ತಲ್ಲ ದೇವ್ರ ದಯಿಂದ. ಬಿಡಿ. ಮತ್ತೆ ಇನ್ನೇನು, ನೀನ್ ಅನ್ಕೊಂಡಂಗೆ ಮೋಸ ಹೋಗ್ತೀವಿ ಅಂತ ತಿಳ್ಕೊಂಡಿದ್ದ? ನಾವೇನೇನು ಅಷ್ಟು ದಡ್ರು ಅಂತ ತಿಳ್ಕೊಂಡಿದ್ದೇನು? ಅಯ್ಯೋ, ನಾನ್ಯಾಕೆ ಅಂತ ತಿಳ್ಕೊಂಬ್ಲಿ? ಅಲ್ಲ, ಅಷ್ಟು ಕಡಿಮೆ ರೇಟಿಗೆ ಯಾರು ಕೊಡಲ್ಲ ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿದ್ದಂಗೆ ಹೇಳ್ದೆ ಅಷ್ಟೇನೆ. ಆದ್ರೆ ಈ ತರನೂ ಇರುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಬಿಡು, ಒಳ್ಳೇದಾಗ್ಲಿ. ಅತ್ತೆ, ನಡಿ ಅತ್ತೆ. ಮನು, ರಿಜಿಸ್ಟ್ರೇಷನ್ ಪೇಪರ್ ಎಲ್ಲ ಸರಿಯಾಗಿ ಓದ್ದಾ? ಯಾರ ಹೆಸರು ಮಾಡಿಸ್ಕೊಂಡ್ರಿ? ಅದು ನನ್ನ ಹೆಸರಿಗೆ ನಂದಿನಿ. ಯಾಕೆ? ಅಲ್ಲ, ಕೇಳಿದೆ ಅಷ್ಟೇನೆ. ಮತ್ತೆ ಅದೆಲ್ಲ ಪೇಪರ್ ಎಲ್ಲ ಸರಿಯಾಗಿತ್ತಾ? ಸೈಟ್ ನಂಬರು, ಯಾವ ಲೇಔಟು ಎಲ್ಲ ಸರಿಯಾಗಿ ನೋಡ್ಕೊಂಡಿರ್ತಾನೆ? 1 ನಂಬರ್ ಮಿಸ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಇಲ್ಲ ಎಲ್ಲ ಸರಿಯಾಗಿ ನೋಡ್ಕೊಂಡೆ ಮಾಡಿಸ್ತಾ ಇದ್ದೀವಿ. ಸರಿ, ಹೋಗ್ತೀನಿ ನಾನು. ಆಯ್ತು, ಹೋಗು ಊಟ ಮಾಡಕ್ಕೆ ಹೋಗಿ. ಸರಿ, ನಿಮಗೆ ಟೀ ಮಾಡ್ಕೊಡ್ಲಾ? ಇರು ನಂದಿನಿ, ಅವ್ರು 3 ಜನ ಊಟ ಮಾಡಿ ಬರಲಿ. ಸುಸ್ತಾಗಿ ಬಂದಿದ್ದಾರೆ, ಉಮ್ಲಿ, ಆಮೇಲೆ ಮಾಡಿವಂತೆ. ನಾನು ಹೋಗಿ ಹಂಗೆ ಕೊಟ್ಟಿಗೆ ಒಂದು ಸ್ವಲ್ಪ ಸಗಣಿ ಇಕ್ಕಿತ್ತು, ಹಸುಗಳೆಲ್ಲನ ಎದ್ದಾಗ ಬಾಚಾಕಿರಲಿಲ್ಲ, ಹೋಗಿ ಬಾಸಾಕ್ ಬರ್ತೀನಿ. ಸರಿ ಆಯ್ತು, ನಡೀರಿ, ನಾನು ಬರ್ತೀನಿ. ನಾನು ಏನಾದ್ರೂ ಕಸ ಹೊಡೆಯೋದಿದ್ರೆ ಹೊಡಿತೀನಿ. ಬರೀ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.